ವೀಕ್ಷಕರೇ, ಆಧಾರ್ ಕಾರ್ಡ್ ಮಿಸ್ ಆದರೆ ಏನು ಮಾಡ್ಬೋದು ಅಂತ ಹೇಳುವಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೇನೆ. ಒರಿಜಿನಲ್ ಆಧಾರ್ ಕಾರ್ಡ್ ಮಿಸ್ ಆಯಿತು ಅಂತ ಹೇಳಿದರೆ ಎಲ್ಲ ವಿಚಾರಗಳಿಗೆ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕೇ ಬೇಕು. ಒಂದು ಮೊಬೈಲ್ ಸಿಮ್ ತಗೊಳ್ಬೇಕಾದ್ರೂ ಕೂಡ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು. ಆ ಆಧಾರ್ ಕಾರ್ಡನ್ನು ಅಂಚೆ ಮೂಲಕ ಹೇಗೆ ಪಡ್ಕೊಳ್ಬೋದು, ಹೇಗೆ ಆರ್ಡ್ರ್ ಮಾಡಿದರೆ ಬರ್ತದೆ, ಅಥವಾ ಎಲ್ಲಿ ಸೈಬರಲ್ಲಿ ಆರ್ಡ್ರ್ ಮಾಡಬೇಕಾ, ಮೊಬೈಲ್ ಅಂಗಡಿಗಳೇ ಅಂತ ಅವಕಾಶಗಳಿರ್ತದೆ, ಏನು ಮಾಡ್ಬೋದು ಅಂತ ಹೇಳುವಂಥ ಸಂಪೂರ್ಣ ವಿವರಗಳನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ನೋಡಿ ಇದು ನನ್ನ ಆಧಾರ್ ಕಾರ್ಡ್ ಅಂಚೆ ಮೂಲಕ ಬಂದಿದೆ. ಸರ್ಕಾರದ ಒಂದು ಒಳ್ಳೆಯ ವ್ಯವಸ್ಥೆ, ಕೇಂದ್ರ ಸರ್ಕಾರದ ಈ ವ್ಯವಸ್ಥೆ, ಆಧಾರ್ ಕಾರ್ಡ್ ಬೇಕೇ ಬೇಕು ಅಂತ ಹೇಳುವಂಥದ್ದು. ಖಂಡಿತವಾಗಿ ಭಾರತೀಯ ಪ್ರಜೆ ಆಗಿದ್ದರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಬೇಕು. ಈ ಆಧಾರ್ ಕಾರ್ಡನ್ನು ನೀವು ಮಿಸ್ ಆಗಿದ್ದರೆ ಮತ್ತೆ ಹೇಗೆ ಪಡ್ಕೊಳ್ಬೋದು ಅಂತ ಹೇಳುವಂಥ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ನಮ್ಮ ಜಯಂತಣ್ಣ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಗುತ್ತಿಗಾರಿನ ದೇವಶ್ಯ ಕಮ್ಯುನಿಕೇಷನ್ ಮೊಬೈಲ್ ಶಾಪಲ್ಲಿದ್ದೇನೆ. ನನಗೆ ನನ್ನ ಆಧಾರ್ ಕಾರ್ಡ್ ಅಂದರೆ ಎಲ್ಲದಕ್ಕೂ ಬೇಕಾಗುವಂತಹ ಆಧಾರ್ ಕಾರ್ಡ್ ಒರಿಜಿನಲ್ ಮಿಸ್ ಆಗಿತ್ತು. ಅದನ್ನು ವಾಪಸ್ ಪಡೆಯುವುದು ಹೇಗೆ ಅಂತ ಹೇಳುವಂಥ ಒಂದು ಸುಲಭ ವಿಧಾನ ಅಂದರೆ ಇವರು ಅದನ್ನು ಆಧಾರ್ ಕಾರ್ಡನ್ನು ವಾಪಸ್ ತರಿಸಿಕೊಟ್ಟಿದ್ರು. ನಾನು ಇವರ ಕಡೆಯಿಂದ ಆರ್ಡ್ರ್ ಮಾಡಿಸಿದ್ದ 7 ದಿವಸದಲ್ಲಿ ನನ್ನ ಮನೆ ಬಾಗಿಲಿಗೆ ಆಧಾರ್ ಕಾರ್ಡ್ ಬಂದಿತ್ತು. ಜಯಂತಣ್ಣ ನಮಸ್ತೆ. ನಮಸ್ತೆ ಸರ್. ಆಧಾರ್ ಕಾರ್ಡನ್ನು ನೀವು ಈಗ ನಂದು ಹೊಸದು ಮಿಸ್ ಆಗಿತ್ತು, ಮತ್ತು ಕಾರ್ಡ್ ರೂಪದಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡನ್ನು ತರಿಸಿಕೊಟ್ಟಿದ್ದೀರಾ. ತೋರಿಸಿ, ಅದನ್ನು ತೋರಿಸಿ ನನಗೆ. ಓಕೆ, ಆ ಪ್ಯಾಕೆಟ್ ತೋರಿಸಿ. ಪ್ಯಾಕೆಟು ನೋಡಿ, ಈ ರೀತಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒರಿಜಿನಲ್ ಆಧಾರ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಹಳೆಯ ಆಧಾರ್ ಕಾರ್ಡ್ ನಂಬರ್ ಇತ್ತು, ಅದನ್ನು ಹೇಳಿದೆ. ಆನಂತರ OTP ಬರುವಂಥದ್ದು, ಅಂದರೆ ಅದಕ್ಕೆ ಯಾವುದು ಆಧಾರ್ ಕಾರ್ಡ್ನಿಗೆ ಮೊಬೈಲ್ ಲಿಂಕ್ ಆಗಿರ್ತದೆ, ಆ ಮೊಬೈಲ್ ನಮ್ಮ ಜೊತೆ ಬೇಕು, ಅದಕ್ಕೊಂದು OTP ಬರ್ತದೆ. ಅದನ್ನು ಆಪ್ರೇಟ್ ವಿಚಾರ ಏನುಂಟು ಅದನ್ನು ಇವರು ಮಾಡಿಕೊಟ್ಟಿದ್ದಾರೆ. ತಕ್ಷಣ ಅಂದರೆ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಆಧಾರ್ ಕಾರ್ಡ್ ಕಳ್ಕೊಂಡ್ರೆ ಹೇಗೆ ಅದನ್ನು ವ್ಯವಸ್ಥಿತವಾಗಿ ನಮ್ಮ ಮನೆ ಬಾಗಿಲಿಗೆ ಅದು ಬರ್ತದೆ, ಅದನ್ನು ಮತ್ತೆ ಪಡ್ಕೊಳ್ಬೋದು ತಿಳುವಂತಹ ಮಾಹಿತಿಯನ್ನು ಇವತ್ತು ನನಗೆ ತುಂಬ ಖುಷಿಯಾಯಿತು. ಅಂದರೆ ಆಧಾರ್ ಕಾರ್ಡ್ ವಾಪಸ್ಸು ಸಿಗಬೇಕು ಅಂದಿದ್ದರೆ ಎಷ್ಟು ಕಷ್ಟ ಅಂತೇಳಿ ನನಗೆ ಭಯ ಆಗಿತ್ತು. ಆ ಭಯ ಎಲ್ಲ ನಿವಾರಣೆ ಆಯಿತು. ನನಗೆ ತಕ್ಷಣ ಆಧಾರ್ ಕಾರ್ಡ್ ವಾಪಸ್ಸು ಒರಿಜಿನಲ್ ಆಧಾರ್ ಕಾರ್ಡ್ ರೂಪದಲ್ಲಿ ಬಂದಿದೆ. ಮತ್ತೊಮ್ಮೆ ಆ ಕಾರ್ಡನ್ನು ತೋರಿಸಿ ಸರ್. ಕಾರ್ಡ್ ರೂಪದಲ್ಲಿ ಬರ್ತದೆ. ಕಾರ್ಡ್ ರೂಪದಲ್ಲಿ ಆಧಾರ್ ಕಾರ್ಡ್ ನಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅಂದರೆ ಈ ಥರ ATM ಥರ ಬರ್ತದೆ. ಅಂದರೆ ಸಿಮ್ ಪಡ್ಕೊಳ್ಬೇಕು ಅಂತಿದ್ರೆ ಎಲ್ಲ ವಿಚಾರಗಳಿಗೆ ಅತೀ ಅಗತ್ಯ ಆಗಿರ್ತಕ್ಕಂತಹ ಆಧಾರ್ ಕಾರ್ಡ್ ನಮ್ಮ ಮನೆ ಬಾಗಿಲಿಗೆ ಬರ್ತದೆ. ಇಂಥ ಒಂದು ಒಳ್ಳೆಯ ವ್ಯವಸ್ಥೆ ನಮ್ಮ ಜಯಂತಣ್ಣವರಲ್ಲಿ ಇದೆ. ಎಲ್ಲ ಶಾಪ್ಗಳಲ್ಲಿ ಕೂಡ ಇರ್ಬೋದು, ಬಟ್ ನಮ್ಮ ಜಯಂತಣ್ಣ ಅಂದರೆ ನನ್ನ ಬಾಲ್ಯದ ಗೆಳೆಯ, ಒಂದೇ ಕ್ಲಾಸಲ್ಲಿದ್ದವರು. ನಾನು ಜಯಂತಣ್ಣ ಹತ್ರ ಬಂದಿದ್ದೆ. ತಕ್ಷಣ ಅದನ್ನು ವ್ಯವಸ್ಥೆ ಮಾಡಿಕೊಟ್ರು. 7 ದಿವಸದಲ್ಲಿ ನನ್ನ ಮನೆ ಬಾಗಿಲಿಗೆ ಅಂಚೆ ಅಣ್ಣ, ನಮ್ಮ ಕಂದ್ರಪಾಡಿಯ ಫೇಮಸ್ ಅಂಚಣ್ಣ ಪುರುಷಣ್ಣ ತಂದು ಕೊಟ್ಟಿದ್ದಾರೆ. ಅಂದರೆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಒಂದು ವೇಳೆ ಆಧಾರ್ ಕಾರ್ಡ್ ಮಿಸ್ ಆಗಿದೆ ಅಂತೇಳಿ ಆದರೆ ನೀವು ಅದಕ್ಕೆ ತಲೆ ಬಿಸಿ ಮಾಡಬೇಡಿ. ತಕ್ಷಣ ನಿಮ್ಮ ಪರಿಚಯದವರಿದ್ದರೆ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಮೊಬೈಲ್ ಅಂಗಡಿಗಳಲ್ಲಿ ಅಥವಾ ಎಲ್ಲೆಂದರಲ್ಲಿ ಸೈಬರ್ಗಳಲ್ಲಿ ಇದು ಆಗ್ತದೆ. ಆದರೆ ನಮ್ಮೂರಲ್ಲಿ ಜಯಂತಣ್ಣ ನನಗೆ ಸುಲಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಒಂದು ಸಣ್ಣ ಪೇಮೆಂಟ್ ಇರ್ತದೆ, ಗೌರ್ಮೆಂಟ್ ಪೇ ಮಾಡಲಿಕ್ಕೆ ಇರ್ತದೆ. ಒಂದು 50 ರೂಪಾಯಿಯ ಪೇಮೆಂಟಲ್ಲಿ ಅದನ್ನು ಅವರು ಸರ್ವಿಸ್ ಚಾರ್ಜ್ ಸೇರಿಸಿ ಮಾಡಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಜಯಂತಣ್ಣ. ಓಕೆ, ಥ್ಯಾಂಕ್ ಯು.